ಚಾಪ್ಟರ್ 2. ಸೂರ್ಯನೆಡೆಗೆ ಅವನ ಎರಡನೇ ಹಾರಾಟವು ಹೆಚ್ಚು ಗಂಭೀರವಾಗಿತ್ತು. ಅವನ ಕೊನೆಯ ಸಾಹಸಕ್ಕಿಂತ ವಿಷಯಗಳು ಬದಲಾಗಿದ್ದವು. ಹಿಂದಿನ ಪ್ರಯಾಣವು ಆನಂದದಾಯಕ ಅಜ್ಞಾನದಿಂದ ಹುಟ್ಟಿಕೊಂಡಿತು ಮತ್ತು ಈ ಬಾರಿ ಜ್ಞಾನದ ಬಾಯಾರಿಕೆ ಪ್ರೇರಕ ಶಕ್ತಿಯಾಗಿತ್ತು. ಅವನು ಕೊನೆಯ ಬಾರಿ ಸವಾಲು ಹಾಕಲು ಹೋಗಿದ್ದನು, ಈ ಬಾರಿ ಅವನು ಸಲ್ಲಿಸಲು ಬಯಸಿದನು. ಒಂದು ಕಾಲದಲ್ಲಿ ವಿಜಯಶಾಲಿಯಾಗಿದ್ದದ್ದು ಈಗ ಕ್ಷಮೆಯನ್ನು ಕೋರುವ ಕ್ರಿಯೆಯಾಗಿತ್ತು. ಸೂರ್ಯ ದೇವರು ಅವನನ್ನು ಮತ್ತೆ ನೋಡಿ ಭಯಭೀತನಾದನು. ಹಲವಾರು ಗಂಟೆಗಳ ಕಾಲ ನುಂಗಿಯ ಸಹಾಯಕನಾಗುವ ಆಘಾತ ಅವನಿಗೆ ಇನ್ನೂ ನೆನಪಿದೆ. ಅಹಿತಕರ ನೆನಪು ಅವನ ಮನಸ್ಸಿನಲ್ಲಿ ಇನ್ನೂ ತಾಜಾವಾಗಿತ್ತು. ಅವಮಾನವನ್ನು ಯಾರು ಮರೆಯುತ್ತಾರೆ, ವಿಶೇಷವಾಗಿ ಅದು ಒಬ್ಬರ ಇಡೀ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಸಂಭವಿಸಿದರೆ. ಆದರೆ ಅವನು ಎಚ್ಚರಿಕೆಯಿಂದ ನೋಡಿದಾಗ ಹುಡುಗನು ತನ್ನ ಕೈಗಳನ್ನು ಪ್ರಾರ್ಥನೆಯಲ್ಲಿ ಮಡಚಿ ನಿಂತಿರುವುದನ್ನು ಅವನು ನೋಡಿದನು. ಸೂರ್ಯ ದೇವರು ಆಶ್ಚರ್ಯಚಕಿತನಾದನು. ನಿಜವಾದ ನಮ್ರತೆಯಿಂದ ತುಂಬಿದ ಧ್ವನಿಯಲ್ಲಿ ಹನುಮಂತನು, ಪೂಜ್ಯ ಸೂರ್ಯದೇವ, ನೀವು ವಿಶ್ವದ ಅತ್ಯುತ್ತಮ ಶಿಕ್ಷಕ ಎಂದು ನಾನು ಕೇಳಿದ್ದೇನೆ. ವಿಶ್ವದಾದ್ಯಂತದ ಋಷಿಗಳು ಶಿಕ್ಷಣವನ್ನು ಪಡೆಯಲು ನಿಮ್ಮ ಶಾಲೆಗೆ ಬರುತ್ತಾರೆ. ನನ್ನನ್ನು ನಿಮ್ಮ ಶಾಲೆಗೆ ಸೇರಿಸಲು ನೀವು ದಯೆ ತೋರಿಸುತ್ತೀರಾ? ನಾನು ಜ್ಞಾನವನ್ನು ಪಡೆಯಲು ಉತ್ಸುಕನಾಗಿದ್ದೇನೆ. ಎಲ್ಲಾ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸಲು ನಾನು ಸಿದ್ಧನಿದ್ದೇನೆ. ಅವರ ವರ್ತನೆ ಗುರುಗಳನ್ನು ಮುಟ್ಟಿತು. ಅಂತಹ ವಿದ್ಯಾರ್ಥಿಗಳು ಸಿಗುವುದು ಅಪರೂಪ. ವಾಸ್ತವವಾಗಿ ಸೂರ್ಯ ದೇವರು ಅಂತಹ ಶ್ರದ್ಧೆಯುಳ್ಳ ವಿದ್ಯಾರ್ಥಿಗಳ ಹುಡುಕಾಟದಲ್ಲಿ ಬೋಧನೆಯನ್ನು ಪ್ರಾರಂಭಿಸಿದ್ದ. ಸೂರ್ಯನ ಬೆಳಕನ್ನು ನೀಡುವ ಮೂಲಕ ಬ್ರಹ್ಮಾಂಡದಾದ್ಯಂತ ಪ್ರಯಾಣಿಸುವ ತನ್ನ ಕಾರ್ಯನಿರತ ಸೇವೆಯ ಮಧ್ಯದಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ಜ್ಞಾನವನ್ನು ನೀಡುವ ಉತ್ಸಾಹದಿಂದಾಗಿ ಸೂರ್ಯ ದೇವರು ಎರಡನೇ ಐಚ್ಛಿಕ ವೃತ್ತಿಯಾದ ಬೋಧನೆಯನ್ನು ಕೈಗೆತ್ತಿಕೊಂಡನು. ಹನುಮಂತನನ್ನು ತನ್ನ ಶಾಲೆಗೆ ಸೇರಿಸಿಕೊಳ್ಳಲು ಅವನು ಸಂತೋಷಪಟ್ಟರೂ ಸ್ವಲ್ಪ ಸಮಸ್ಯೆಯಿತ್ತು. ಪ್ರವೇಶಗಳು ತುಂಬಿದ್ದವು. ಅವರು ಸಾವಿರಾರು ಋಷಿಗಳನ್ನು ಹೊಸದಾಗಿ ಸೇರಿಸಿಕೊಳ್ಳುವ ಹೊಸ ಬ್ಯಾಚ್ ಅನ್ನು ಪ್ರಾರಂಭಿಸಿದ್ದರು. ಈ ಶಾಲೆಯ ಏಕೈಕ ತರಗತಿ ಅವನ ಸ್ವಂತ ರಥವಾದ್ದರಿಂದ ಅವರ ದೈವಿಕ ವಾಹನದಲ್ಲಿ ಸೀಮಿತ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿತ್ತು. ಮತ್ತು ಈ ಹೊತ್ತಿಗೆ ಅವರು ಈಗಾಗಲೇ ಮೇಲಿನ ಮಿತಿಯನ್ನು ತಲುಪಿದ್ದರು ಮತ್ತು ಹೆಚ್ಚಿನದಕ್ಕೆ ಸ್ಥಳವಿರಲಿಲ್ಲ. ಅವರು ಈ ಸಮಸ್ಯೆಯನ್ನು ಹನುಮಂತನಿಗೆ ಪ್ರಸ್ತುತಪಡಿಸಿದಾಗ ಅವರು ಕೇವಲ ಮುಗುಳ್ನಕ್ಕರು. ಸಮಸ್ಯೆ ಎಲ್ಲಿತ್ತು? ಆ ದಿನ ಪಾಠಗಳು ಪ್ರಾರಂಭವಾದಾಗ ತರಗತಿಯಲ್ಲಿದ್ದ ವಿದ್ಯಾರ್ಥಿಗಳು ಆಘಾತಕ್ಕೊಳಗಾದರು. ತರಗತಿಯಲ್ಲಿ ಒಬ್ಬ ಹೊಸ ವಿದ್ಯಾರ್ಥಿ ಇದ್ದನು. ಇಲ್ಲ, ಅದು ಆಶ್ಚರ್ಯಕ್ಕೆ ಕಾರಣವಲ್ಲ. ಆಘಾತವೆಂದರೆ ಹೊಸ ವಿದ್ಯಾರ್ಥಿ ತರಗತಿಯಲ್ಲಿ ಕುಳಿತಿರಲಿಲ್ಲ, ಅವನು ಹೊರಗೆ ನಿಂತಿದ್ದನು. ತರಗತಿ ಸ್ಥಳಾಂತರಗೊಂಡಂತೆ ಹೊಸ ವಿದ್ಯಾರ್ಥಿಯೂ ಸಹ. ಅವನು ರಥದ ವೇಗದಲ್ಲಿ ಹಾರುತ್ತಿದ್ದನು. ಅದೇ ಸಮಯದಲ್ಲಿ ಸೂರ್ಯ ದೇವರ ಉಪನ್ಯಾಸವನ್ನು ಕೇಳುತ್ತಿದ್ದನು. ಚಲನೆಗಳು ಮತ್ತು ಸುತ್ತುಗಳ ನಡುವೆ ಹನುಮಂತನು ಹೇಳಲಾಗುತ್ತಿದ್ದ ಒಂದೇ ಒಂದು ಪದವನ್ನು ತಪ್ಪಿಸಿಕೊಳ್ಳಲಿಲ್ಲ ಮತ್ತು ಗಮನಹರಿಸಿದನು. ಒಂದು ಹಂತದಲ್ಲಿ ಇತರ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಮುಖವನ್ನು ನೋಡಬಹುದಾದರು. ತರಗತಿಗೆ ಸಮಾನಾಂತರವಾಗಿ ಹಾರಬೇಕು ಎಂಬ ಆಲೋಚನೆಯಿಂದ ಹನುಮಂತನಿಗೆ ಸ್ವಲ್ಪ ಅನಾನುಕೂಲವಾಯಿತು. ಇದು ಶಿಷ್ಟಾಚಾರದ ಉಲ್ಲಂಘನೆ ಎಂದು ಭಾವಿಸಿ ಹನುಮಂತ ತಿರುಗಿ ಶಿಕ್ಷಕರನ್ನು ಎದುರಿಸಿ ಹಿಂದಕ್ಕೆ ಹಾರಲು ಪ್ರಾರಂಭಿಸಿದನು. ವಿದ್ಯಾರ್ಥಿಗಳು ಮತ್ತೊಮ್ಮೆ ದಿಗ್ಭ್ರಮೆಗೊಂಡರು. ಯಾರಾದರೂ ಹಿಂದಕ್ಕೆ ಹಾರಲು ಮತ್ತು ಅದೇ ಸಮಯದಲ್ಲಿ ಇಷ್ಟೊಂದು ಗಮನಹರಿಸಲು ಹೇಗೆ ಸಾಧ್ಯ? ಸೂರ್ಯನ 60 ಕಕ್ಷೆಗಳಲ್ಲಿ ಹನುಮಂತನು ಎಲ್ಲಾ ವೇದಗಳನ್ನು ಪ್ರವೀಣವಾಗಿ ಅಧ್ಯಯನ ಮಾಡಿದನು. ಸೂರ್ಯ ದೇವರು ಒಂದೇ ಒಂದು ಪದವನ್ನು ಪುನರಾವರ್ತಿಸಬೇಕಾಗಿಲ್ಲ. ಅವನು ಹೇಳಿದ ಪ್ರತಿಯೊಂದು ಪದವು ಹನುಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಕೆತ್ತಲ್ಪಟ್ಟಿತು. ಸೂರ್ಯ ದೇವರು ತನ್ನ ಹೊಸ ವಿದ್ಯಾರ್ಥಿಯಿಂದ ತುಂಬಾ ಪ್ರಭಾವಿತನಾಗಿ ಅವನನ್ನು ಅಪ್ಪಿಕೊಂಡು ಆಶೀರ್ವದಿಸಿದನು. ತನ್ನ ಆಶ್ರಯದಲ್ಲಿ ಅಧ್ಯಯನ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ತನ್ನ ಶಿಕ್ಷಕರಿಗೆ ಕೃತಜ್ಞನಾಗಿ ಹನುಮಂತನು ತನ್ನ ಗುರುದಕ್ಷಿಣೆಯನ್ನು ಶಿಕ್ಷಕರಿಗೆ ಕೃತಜ್ಞತೆಯ ಔಪಚಾರಿಕ ಅಭಿವ್ಯಕ್ತಿ ನೀಡಲು ಬಯಸಿದನು. ಸೂರ್ಯ ದೇವರು, ಹನುಮಂತ, ನಿನ್ನ ಸಾಮರ್ಥ್ಯ, ಬುದ್ಧಿಶಕ್ತಿ ಮತ್ತು ನಿನ್ನ ವಿನಮ್ರ ನಡವಳಿಕೆಯಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ. ನಿನ್ನಂತಹ ವಿದ್ಯಾರ್ಥಿಯನ್ನು ನಾನು ಎಂದಿಗೂ ನೋಡಿಲ್ಲ. ನೀನು ನನಗೆ ಗುರುದಕ್ಷಿಣೆ ನೀಡಲು ಬಯಸಿದರೆ ದಯವಿಟ್ಟು ನನಗೊಂದು ಉಪಕಾರ ಮಾಡು. ನನ್ನ ಮಗ ಸುಗ್ರೀವ ಅಡಗಿಕೊಂಡಿದ್ದಾನೆ. ಬಲಿ ಅನ್ಯಾಯವಾಗಿ ತನ್ನ ಹೆಂಡತಿಯನ್ನು ಅಪಹರಿಸಿ ತನ್ನ ರಾಜ್ಯದಿಂದ ಹೊರಗೆ ಹಾಕಿದ್ದಾನೆ. ಬಲಿಯನ್ನು ಎದುರಿಸುವುದನ್ನು ತಪ್ಪಿಸಲು ಅಸಹಾಯಕ ಸುಗ್ರೀವ ಋಷಿಮುಖ ಪರ್ವತದಲ್ಲಿ ಆಶ್ರಯ ಪಡೆದಿದ್ದಾನೆ, ಏಕೆಂದರೆ ಅದು ಭೂಮಿಯ ಮೇಲಿನ ಬಾಲಿಗೆ ಪ್ರವೇಶಿಸಲಾಗದ ಏಕೈಕ ಸ್ಥಳವಾಗಿದೆ. ನನ್ನ ಮಗನಿಗೆ ನಿನ್ನ ಸಮರ್ಥ ಮಾರ್ಗದರ್ಶನ ಬೇಕು. ನೀನು ನನ್ನನ್ನು ಮೆಚ್ಚಿಸಲು ಬಯಸಿದರೆ ಸುಗ್ರೀವನ ಮಂತ್ರಿಯಾಗಿ ಅವನ ರಾಜ್ಯವನ್ನು ಮರಳಿ ಪಡೆಯಲು ಸಹಾಯ ಮಾಡುವಂತೆ ನಾನು ನಿನ್ನನ್ನು ಒತ್ತಾಯಿಸುತ್ತೇನೆ. ಸೂರ್ಯ ದೇವರು ಹನುಮಂತನಿಗೆ 2 ಬಾರಿ ಏನನ್ನೂ ಹೇಳಬೇಕಾಗಿಲ್ಲ. ವಾನರ ದೇವರು ಈಗ ಸುಗ್ರೀವ ಮತ್ತು ಬಾಲಿಯ ನಡುವೆ ಗೋಡೆಯಂತೆ ನಿಂತನು. ಕೇವಲ ಗೋಡೆಯಲ್ಲ, ಆದರೆ ಕೋಟೆ. ಹಾರುವ ಒದೆತ.
ನೀನು ಯಾಕೆ ಹೀಗೆ ನಡುಗುತ್ತಿದ್ದೀಯಾ? ಗಾಳಿಯಲ್ಲಿ ಒಣಗಿದ ಎಲೆಯಂತೆ ಇದ್ದಕ್ಕಿದ್ದಂತೆ ನಡುಗುತ್ತಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ನೋಡಿ ಅವನು ಆಶ್ಚರ್ಯಚಕಿತನಾದನು. 2 ಹನಿ ಕಣ್ಣೀರು ಬಿಟ್ಟರೆ ಬೇರೆ ಉತ್ತರ ಬರದಿದ್ದಾಗ ಹನುಮಂತ ತನ್ನ 3 ಸ್ನೇಹಿತರ ಕಡೆಗೆ ತಿರುಗಿದನು. ಸ್ನೇಹಿತರು ಸಹ ಕೆಳಗೆ ನೋಡಿದರು ಮತ್ತು ಈ ಪ್ರಶ್ನೆಗೆ ಉತ್ತರಿಸಲು ತುಂಬಾ ನಾಚಿಕೆ ಪಡುವಂತೆ ತೋರಿದರು. ಇದು ವಿಚಿತ್ರವಾಗಿತ್ತು. ಅತ್ಯಂತ ಉತ್ತಮ ದೇಹ ಮತ್ತು ಬುದ್ಧಿವಂತರಾಗಿದ್ದ 4 ಶಕ್ತಿಶಾಲಿ ವಾನರರು ಭಾವನಾತ್ಮಕ, ಆತ್ಮವಿಶ್ವಾಸವಿಲ್ಲದ ಮಕ್ಕಳಂತೆ ಏಕೆ ವರ್ತಿಸುತ್ತಿದ್ದರು? ಅವನು ಅವರನ್ನು ಪ್ರಶ್ನಿಸುತ್ತಲೇ ಇದ್ದನು ಮತ್ತು ಅವರು ಅವನಿಂದ ದೂರ ಸರಿಯುತ್ತಲೇ ಇದ್ದರು. ನಂತರ ಇದ್ದಕ್ಕಿದ್ದಂತೆ ಅದು ಸಂಭವಿಸಿತು. KRACCCKKK ಶಬ್ದವನ್ನು ಕೇಳಿದ ಹನುಮಂತನು ತಿರುಗಿ ನೋಡಿದಾಗ ಸುಗ್ರೀವ ನೆಲದ ಮೇಲೆ ನೋವಿನಿಂದ ಒದ್ದಾಡುತ್ತಿರುವುದನ್ನು ನೋಡಿದನು. ಅವನ ಎಲ್ಲಾ ಸ್ನೇಹಿತರು ಅವನಿಗೆ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತಿದ್ದರು. ಹನುಮಂತನಿಗೆ ಅರ್ಥವಾಗಲಿಲ್ಲ, ಇಲ್ಲಿ ಏನು ನಡೆಯುತ್ತಿದೆ? ಆ ಶಬ್ದ ಏನು? ಸುಗ್ರೀವ ನೆಲದ ಮೇಲೆ ಹೇಗೆ ಬಿದ್ದನು? ಅವನು ನೋವಿನಿಂದ ತಲೆಯನ್ನು ಏಕೆ ಹಿಡಿದಿದ್ದನು? ಅವನ ಸ್ನೇಹಿತರು ಘಟನೆಯ ಬಗ್ಗೆ ಆಶ್ಚರ್ಯಪಡಲಿಲ್ಲ. ಇದು ದೈನಂದಿನ ದಿನಚರಿಯ ಭಾಗವಾಗಿ ಸಂಭವಿಸುತ್ತದೆ ಎಂದು ನಿರೀಕ್ಷಿಸಿದಂತೆ. ಈ ಹೊತ್ತಿಗೆ ಸುಗ್ರೀವ ಚೇತರಿಸಿಕೊಂಡಿದ್ದನು ಮತ್ತು ಅವನು ಎದ್ದು ಕುಳಿತನು. ಇನ್ನೂ ತಲೆಯನ್ನು ಹಿಡಿದುಕೊಂಡು ಅವನು ಹೇಳಿದನು, ಹನುಮಾನ್, ಇದು ದಿನಕ್ಕೆ 12 ಬಾರಿ ನಿರ್ದಿಷ್ಟ ಮಧ್ಯಂತರಗಳಲ್ಲಿ ಸಂಭವಿಸುತ್ತದೆ. ಏನಾಯಿತು ಸುಗ್ರೀವ? ಸ್ಪಷ್ಟವಾಗಿ ಹೇಳು. ಈ ಅಹಿತಕರ ಘಟನೆಯಿಂದ ಹನುಮಂತ ಕುತೂಹಲಗೊಂಡ. ನನ್ನ ತಂದೆ ಸೂರ್ಯ, ನನ್ನ ಸಹೋದರ ನನ್ನನ್ನು ನನ್ನ ರಾಜ್ಯದಿಂದ ಹೊರಗಿಸೆದು ನನ್ನ ಹೆಂಡತಿಯನ್ನು ಅಪಹರಿಸಿದ ಕಥೆಯನ್ನು ಖಂಡಿತವಾಗಿಯೂ ನಿಮಗೆ ಹೇಳಿರಬೇಕು. ಆದರೆ ಈ ಕಥೆಯ ಇನ್ನೊಂದು ಭಾಗವನ್ನು ಅವನು ಹಂಚಿಕೊಳ್ಳುತ್ತಿರಲಿಲ್ಲ ಎಂದು ನಾನು ಭಾವಿಸುತ್ತೇನೆ, ಏಕೆಂದರೆ ಅದು ತಂದೆಯಾಗಿ ಅವನಿಗೆ ಒಪ್ಪಿಕೊಳ್ಳಲು ತುಂಬಾ ಮುಜುಗರವನ್ನುಂಟು ಮಾಡುತ್ತದೆ. ನನ್ನ ಸಹೋದರ ಬಲಿ ಋಷಿ ಮತಂಗನಿಂದ ಶಪಿಸಲ್ಪಟ್ಟಿದ್ದಾನೆ. ಅವನು ಋಷಿಮುಖ ಪರ್ವತದ ಮೇಲೆ ಪಾದ ಇಟ್ಟರೆ ಅವನ ತಲೆ ಬಿರುಕು ಬಿಡುತ್ತದೆ. ನಾನು ಇನ್ನೂ ಜೀವಂತವಾಗಿರಲು ಅದೇ ಕಾರಣ. ಶಾಪವು ನನ್ನ ಜೀವವನ್ನು ಉಳಿಸಿದ್ದರೂ ಬಲಿ ಈ ಬೆಟ್ಟದ ಮೇಲೆ ಕಾಲಿಡದೆ ಪ್ರತಿದಿನ ನನ್ನನ್ನು ಅವಮಾನಿಸುವುದನ್ನು ಮತ್ತು ಹಿಂಸಿಸುವುದನ್ನು ಮುಂದುವರಿಸಲು ತನ್ನ ಮಾರ್ಗವನ್ನು ಕಂಡುಕೊಂಡಿದ್ದಾನೆ. ಸುಗ್ರೀವ ಮತ್ತೊಮ್ಮೆ ನಡುಗಲು ಪ್ರಾರಂಭಿಸಿದನು. ಸಮಯವಾಗಿದೆ, ಇದು ಸಮಯವಾಗಿದೆ. ಸುಗ್ರೀವ ಭಯದಿಂದ ತೊದಲುತ್ತಿದ್ದನು. ಹನುಮಂತನು ಒಂದು ಕ್ಷಣ ಅಸಹ್ಯದಿಂದ ಹಿಂದೆ ಸರಿದನು. ಆ ವಿಭಜಿತ ಕ್ಷಣದಲ್ಲಿ ಏನೋ ಸಂಭವಿಸಿತು. KRACCCKKK ಹನುಮಂತನು ತನ್ನ ಕಣ್ಣುಗಳ ಮೂಲೆಯಿಂದ ಸುಗ್ರೀವನ ತಲೆಯ ಮೇಲೆ ಏನೋ ಹೊಡೆದಿರುವುದನ್ನು ನೋಡುತ್ತಿದ್ದನು. ಸುಗ್ರೀವ ನೆಲದ ಮೇಲೆ ನೋವು ಅನುಭವಿಸುತ್ತಾ ನರಳುತ್ತಿದ್ದ. ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕಾದ ವಿಷಯದ ಗಂಭೀರತೆಯನ್ನು ಹನುಮಂತ ಅರ್ಥಮಾಡಿಕೊಂಡನು. ಅವನು ಹೋಗಿ ಅವನ ಪಕ್ಕದಲ್ಲಿ ಕುಳಿತು ಸಂಪೂರ್ಣ ಕಥೆಯನ್ನು ಕೇಳಿದನು. ಪ್ರತಿದಿನ ಬಲಿ 4 ಸಾಗರಗಳಲ್ಲಿ ತನ್ನ ನೈವೇದ್ಯಗಳನ್ನು ನನ್ನ ತಂದೆ ಸೂರ್ಯನಿಗೆ ಅರ್ಪಿಸುತ್ತಾನೆ. ಒಂದು ಜಿಗಿತದಲ್ಲಿ ಅವನು ದಕ್ಷಿಣ ಸಾಗರದಿಂದ ಉತ್ತರ ಸಾಗರಕ್ಕೆ ತಲುಪುತ್ತಾನೆ ಮತ್ತು ಇನ್ನೊಂದು ಜಿಗಿತದಲ್ಲಿ ಪೂರ್ವಕ್ಕೆ ಮತ್ತು ನಂತರ ಪಶ್ಚಿಮಕ್ಕೆ ಜಿಗಿಯುತ್ತಾನೆ. ಪ್ರತಿ ಜಿಗಿತದಲ್ಲಿ ಅವನು ಋಷಿಮುಖ ಪರ್ವತವನ್ನು ದಾಟುವುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ ಮತ್ತು ನನ್ನ ತಲೆಯ ಮೇಲೆ ಒದೆಯುತ್ತಾನೆ ಮತ್ತು ಮುಂದೆ ಹೋಗುತ್ತಾನೆ. ದಿನಕ್ಕೆ 3 ಬಾರಿ ನನ್ನ ಸಹೋದರನಿಂದ ನನಗೆ 4 ಹಾರುವ ಒದೆತಗಳು ಸಿಗುತ್ತವೆ. ಒದೆಯುವ ನಿಖರವಾದ ಸಮಯ ನನಗೆ ತಿಳಿದಿದ್ದರೂ ನನ್ನನ್ನು ರಕ್ಷಿಸಿಕೊಳ್ಳಲು ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಪ್ರತಿದಿನ ನಾನು ಈ ರೀತಿ ಹಿಂಸೆಗೆ ಒಳಗಾಗುತ್ತಿದ್ದೇನೆ ಎಂದು ನನ್ನ ಸ್ನೇಹಿತರಿಗೆ ತಿಳಿದಿದ್ದರೂ ಬಲಿಯ ಶಕ್ತಿಯ ಮುಂದೆ ಅವರು ಅಷ್ಟೇ ಅಸಹಾಯಕರಾಗಿದ್ದಾರೆ. ಅವನ ವೇಗ ಮತ್ತು ಶಕ್ತಿಯು ಅಪ್ರತಿಮವಾಗಿದೆ. ನಾವು ಅವನನ್ನು ನೋಡುವ ಮೊದಲೇ ಅವನು ಕಣ್ಮರೆಯಾಗುತ್ತಾನೆ. ವಾಸ್ತವವಾಗಿ ಇಡೀ ಕಿಷ್ಕಿಂಧೆಯು ಬಲಿಯ ಶಕ್ತಿಯ ಮುಂದೆ ನಡುಗುತ್ತದೆ. ಮತ್ತು ಸುಗ್ರೀವ ಮತ್ತೆ ನಡುಗಲು ಪ್ರಾರಂಭಿಸಿದನು. ಈ ಬಾರಿ ಹನುಮಂತನು ಸಿದ್ಧನಾಗಿದ್ದನು. ಇದ್ದಕ್ಕಿದ್ದಂತೆ ಅವನು ಬಾಲಿಯನ್ನು ಅತಿ ವೇಗದಿಂದ ಕೆಳಕ್ಕೆ ಇಳಿಸಿ ತನ್ನ ಎಲ್ಲಾ ಶಕ್ತಿಯನ್ನು ತನ್ನ ಪಾದಗಳಿಗೆ ವರ್ಗಾಯಿಸಿ ತನ್ನ ಒದೆತವನ್ನು ಪವರ್ ಪ್ಯಾಕ್ ಮಾಡಲು ನೋಡಿದನು. ಬಲಿಯ ಪಾದಗಳು ಸುಗ್ರೀವನ ತಲೆಯ ಮೇಲೆ ತಲುಪಿದ ತಕ್ಷಣ ಹನುಮಂತನು ಒಂದೇ ಕೈಯಿಂದ ತನ್ನ 2 ಪಾದಗಳನ್ನು ಹಿಡಿದನು. ಶೀಘ್ರದಲ್ಲೇ ಒದೆಯುವ ನಿರೀಕ್ಷೆಯಲ್ಲಿದ್ದ ಸುಗ್ರೀವ ಕಣ್ಣು ಮುಚ್ಚಿ ಕುಗ್ಗಿದನು. ಆದರೆ ಏನೂ ಆಗದಿದ್ದಾಗ ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಬಲಿಯ ಪಾದಗಳು ತನ್ನ ತಲೆಯ ಮೇಲೆ ಹನುಮ ಹಿಡಿತದಲ್ಲಿ ತೂಗಾಡುತ್ತಿರುವುದನ್ನು ನೋಡಿದನು. ಹನುಮ ಧೈರ್ಯಕ್ಕೆ ಬಲಿ ದಿಗ್ಭ್ರಮೆಗೊಂಡನು. ಯಾರೂ ತನ್ನ ಶಕ್ತಿಯನ್ನು ಕಡಿಮೆ ಅಂದಾಜು ಮಾಡಿರಲಿಲ್ಲ. ಹನುಮಂತನನ್ನು ಬಿಡಲು ಒತ್ತಾಯಿಸಲು ಅವನು ಸ್ವಲ್ಪ ಬಲದಿಂದ ತನ್ನ ಪಾದಗಳನ್ನು ಎಳೆದನು. ಅವನು ಹಿಡಿದನು. ಈಗ ಬಲಿ ತನ್ನ ಎಲ್ಲಾ ಶಕ್ತಿಯನ್ನು ಬಳಸಿದನು. ಆದರೂ ಅವನು ಹಿಡಿದನು. ಈ ಕೋತಿ ಯಾರೆಂದು ಬಾಲಿ ಆಶ್ಚರ್ಯಪಟ್ಟನು. ಆಗ ಅವನು 5 ಲೋಹಗಳಿಂದ ಮಾಡಿದ ಕಿವಿಯೋಲೆಗಳನ್ನು ನೋಡಿದನು. ಅವನು ಗಾಬರಿಗೊಂಡನು. ಅವನು ಕೊಲ್ಲಲು ಪ್ರಯತ್ನಿಸಿದ ಮಗು ಇದಾಗಿತ್ತು. ಅವನು ಹನುಮ ಶಕ್ತಿಯ ಬಗ್ಗೆ ಕೇಳಿದ್ದನು, ಆದರೆ ಅದನ್ನು ಎಂದಿಗೂ ಅನುಭವಿಸಲಿಲ್ಲ.
ಈ ಹೊತ್ತಿಗೆ ಬಲಿಯ ಕಾಲುಗಳ ಮೇಲೆ ಹನುಮ ಹಿಡಿತವು ತೀವ್ರಗೊಂಡಿತು ಮತ್ತು ಅದು ಬಾಲಿಗೆ ನೋವುಂಟು ಮಾಡಲು ಪ್ರಾರಂಭಿಸಿತು. ನಂತರ ಹನುಮಂತನು ಅವನನ್ನು ಕೆಳಕ್ಕೆ ಎಳೆಯಲು ಪ್ರಾರಂಭಿಸಿದನು. ಬಲಿ ತಾನು ಏನು ಪ್ರಯತ್ನಿಸುತ್ತಿದ್ದೇನೆಂದು ಅರಿತುಕೊಂಡನು. ಅದರ ಬಗ್ಗೆ ಯೋಚಿಸಿದ ಕೂಡಲೇ ಅವನು ನಡುಗಲು ಪ್ರಾರಂಭಿಸಿದನು. ಹನುಮ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಅವನು ಹೇಗೋ ತನ್ನ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದನು, ಆದರೆ ಅವನ ಎಲ್ಲಾ ಶಕ್ತಿಯು ಅವನಿಗೆ ದ್ರೋಹ ಬಗೆಯುತ್ತಿತ್ತು. ಒಂದೇ ನೋಟದಲ್ಲಿ ತನ್ನ ಎದುರಾಳಿಯ ಅರ್ಧದಷ್ಟು ಶಕ್ತಿಯನ್ನು ಪಡೆಯುವ ವರವು ಅವನಿಗೆ ನಿಷ್ಪ್ರಯೋಜಕವೆನಿಸಿತು. ಅದು ಹನುಮ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಶೀಘ್ರದಲ್ಲೇ ಸುಗ್ರೀವ ಮತ್ತು ಇತರ ಎಲ್ಲಾ ಕೋತಿಗಳು ಹನುಮಂತನು ಏನು ಮಾಡಲು ಪ್ರಯತ್ನಿಸುತ್ತಿದ್ದಾನೆಂದು ಅರಿತುಕೊಂಡರು. ಅವರು ಉತ್ಸುಕರಾದರು ಮತ್ತು ಹನುಮಂತನನ್ನು ನೆಲಕ್ಕೆ ಎಸೆದು ಅವನ ಅಹಂಕಾರಿ ತಲೆಯನ್ನು ಬಿರುಕು ಬಿಡುವಂತೆ ಪ್ರೋತ್ಸಾಹಿಸಲು ಪ್ರಾರಂಭಿಸಿದರು. ಪರಿಸ್ಥಿತಿಯ ಅನಿಶ್ಚಿತತೆಯನ್ನು ಅರ್ಥಮಾಡಿಕೊಂಡ ಅಸಹಾಯಕ ಬಲಿ ಹನುಮಂತನನ್ನು ಬೇಡಿಕೊಳ್ಳಲು ಪ್ರಾರಂಭಿಸಿದನು. ಅವನು ಎಂದಿಗೂ ಋಷಿಮುಖ ಪರ್ವತಕ್ಕೆ ಹಿಂತಿರುಗುವುದಿಲ್ಲ ಮತ್ತು ಸುಗ್ರೀವನನ್ನು ತೊಂದರೆಗೊಳಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದನು. ಅವನ ಕರುಣಾಜನಕ ಮನವಿಗಳನ್ನು ಪರಿಗಣಿಸಿ ಹನುಮಂತ ಬಿಟ್ಟುಕೊಟ್ಟನು. ಬಾಲಿ ಹಾರಿಹೋಗುತ್ತಿದ್ದಂತೆ ಇದು ಶಾಶ್ವತ ಪರಿಹಾರವಲ್ಲ ಎಂದು ಹನುಮಂತ ಅರಿತುಕೊಂಡನು. ಹೆಚ್ಚು ಸ್ಪಷ್ಟವಾದ ಪರಿಹಾರವನ್ನು ಕಂಡುಹಿಡಿಯಬೇಕು, ಅಥವಾ ಪರಿಹಾರವು ಅವರನ್ನು ಕಂಡುಕೊಳ್ಳುತ್ತದೆಯೇ? ನೀವು ಇತರರನ್ನು ಅವರ ದುರ್ಬಲ ಹಂತದಲ್ಲಿ ಒದೆಯುವಾಗ ಸಮಯವು ನಿಮ್ಮ ಬಲವಾದ ಹಂತದಲ್ಲಿ ನೋವಿನ ಒದೆಯನ್ನು ಹೊಡೆಯಲು ಸಮಯ ನೀಡುತ್ತದೆ. ಪರಿಪೂರ್ಣತಾವಾದಿ ಭಿಕ್ಷುಕ. ಬಾಲಿ ಹಿಂತಿರುಗಿದ್ದಾನೆ. ಒಂದು ಕೋತಿ ಅತಿ ವೇಗದಲ್ಲಿ ಓಡಿ ಬಂದು ಹನುಮನಿಗೆ ಡಿಕ್ಕಿ ಹೊಡೆದಿದೆ. ಬಾಲಿ ಹೇಗೆ ಇಷ್ಟು ಬೇಗ ಹಿಂತಿರುಗಲು ಸಾಧ್ಯವಾಯಿತು? ಹನುಮಂತನು ಅಡಗಿದ್ದ ಅಪಾಯವನ್ನು ಎದುರಿಸಲು ಎದ್ದು ನಿಂತನು. ಆ ಅಪಾಯವು ಸುಗ್ರೀವ ಮತ್ತು ಅವನ 4 ಆಪ್ತ ಸಹಚರರನ್ನು ಸ್ವಲ್ಪ ಸಮಯದಲ್ಲೇ ಒಟ್ಟುಗೂಡಿಸಿತು. ಅವರು ಅವನ ಬೆರಳುಗಳ ದಿಕ್ಕನ್ನು ಅನುಸರಿಸಿ ಬಂಡೆಯ ಅಂಚಿಗೆ ಬಂದರು. ಋಷಿಮುಖ ಪರ್ವತದ ಕೆಳಗೆ 2 ಸ್ನಾಯುಗಳುಳ್ಳ ಅಗಲವಾದ ಎದೆಯ ಪುರುಷರು ಕೈಯಲ್ಲಿ ಬಿಲ್ಲುಗಳನ್ನು ಹಿಡಿದು ಒಟ್ಟಿಗೆ ನಡೆಯುತ್ತಿದ್ದರು. ಉಳಿದ 4 ಬಾಲಿ ಎಲ್ಲಿದ್ದಾನೆಂದು ಆಶ್ಚರ್ಯಪಟ್ಟರು. ಅವರ ವಿಚಿತ್ರ ನೋಟವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ಸುಗ್ರೀವ ಈ 2 ವ್ಯಕ್ತಿಗಳನ್ನು ಬಾಲಿ ತನ್ನನ್ನು ನಾಶ ಮಾಡಲು ಕಳುಹಿಸಿದ್ದಾನೆ ಎಂದು ವಿವರಿಸಿದನು. ಹನುಮಂತನನ್ನು ನೋಡಿ ಸುಗ್ರೀವ, ವೇಷ ಧರಿಸಿ ಹೋಗಿ ಈ 2 ಪುರುಷರು ಯಾರೆಂದು ತಿಳಿದುಕೊಳ್ಳಿ. ಅವರು ಬಲಿಯ ಪುರುಷರಾಗಿದ್ದರೆ ನನ್ನ ಸಾವಿಗೆ ನಾನು ಸಿದ್ಧನಾಗಲಿ. ಶತ್ರುಗಳಾಗಿ ಬಲಿಷ್ಠ ಪುರುಷರಿದ್ದರೆ ನನ್ನ ಬದುಕುಳಿಯುವಿಕೆ ಅಸಾಧ್ಯ. ಆದಾಗ್ಯೂ ಅವರು ಬಲಿಯ ಮಿತ್ರರಲ್ಲದಿದ್ದರೆ ಅವರನ್ನು ನನ್ನ ಬಳಿಗೆ ತನ್ನಿ. ನಾವು ಸ್ನೇಹದ ಒಪ್ಪಂದವನ್ನು ಪ್ರಸ್ತಾಪಿಸಬೇಕು ಮತ್ತು ಬಲಿಯನ್ನು ಪುಡಿಮಾಡಲು ಅವರನ್ನು ಸಾಧನಗಳಾಗಿ ಬಳಸಬೇಕು. ಭಿಕ್ಷುಕ ಸನ್ಯಾಸಿ. ಭಿಕ್ಷುಕ ವೇಷ ಧರಿಸಿ ಹನುಮಂತನು ಸುಂದರವಾಗಿ ಕಾಣುವ 2 ತಪಸ್ವಿ ಯೋಧರ ಕಡೆಗೆ ಬೆಟ್ಟದ ಕೆಳಗೆ ನಡೆದನು. ಶೀಘ್ರದಲ್ಲೇ ಅವನು ಅವರ ಮುಂದೆ ನಿಂತಿದ್ದನು. ಅವನು ಮೊದಲು ಅವರನ್ನು ನೋಡಿದಾಗ ಅವನೊಳಗೆ ಏನೋ ಸಂಭವಿಸಲು ಪ್ರಾರಂಭಿಸಿತು. ಅವನ ಮೂಳೆಗಳು ಕರಗುತ್ತಿವೆ ಎಂದು ಅವನಿಗೆ ಅನಿಸಿತು. ಅವನಿಗೆ ಸ್ವಲ್ಪ ಸಮಯದವರೆಗೆ ಮಾತನಾಡಲು ಅಥವಾ ಯೋಚಿಸಲು ಸಾಧ್ಯವಾಗಲಿಲ್ಲ. ಅವನಿಗೆ ಏನಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಶೀಘ್ರದಲ್ಲೇ ತನ್ನ ಭೇಟಿಯ ಉದ್ದೇಶವನ್ನು ನೆನಪಿಸಿಕೊಂಡು ಅವನು ಮಾತನಾಡಲು ಪ್ರಾರಂಭಿಸಿದನು. ನೀವು ಯಾರು? ಪರಾಕ್ರಮಿ ವೀರರು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ತಪಸ್ವಿಗಳಂತೆ ಧರಿಸಿದ್ದರೂ ನಿಮ್ಮ ಸೌಂದರ್ಯ ಮತ್ತು ಶಕ್ತಿಯು ದೇವರುಗಳನ್ನು ನಾಚಿಕೆಪಡಿಸುತ್ತದೆ. ಕಾಮನ ಬಿಲ್ಲುಗಳನ್ನು ಹೋಲುವ ನಿನ್ನ ಬಲಿಷ್ಠ ಬಿಲ್ಲುಗಳನ್ನು ನೋಡಿ ಯಾರೂ ಮೋಡಿಗೊಳ್ಳುವುದಿಲ್ಲ. ನಿನ್ನ ಸಿಂಹದಂತಹ ನಡಿಗೆಯಿಂದ ಆತ್ಮವಿಶ್ವಾಸ ಹೊರಹೊಮ್ಮುತ್ತದೆ. ನೀನು ರಾಜ್ಯಗಳನ್ನು ಆಳಲು ಉದ್ದೇಶಿಸಲ್ಪಟ್ಟಿದ್ದೀಯಾ? ತಪಸ್ವಿ ಪಾತ್ರವನ್ನು ವಹಿಸುವುದಿಲ್ಲ. ಮಾಧುರ್ಯ ಮತ್ತು ಶಕ್ತಿಯ ಸಂಯೋಜನೆಯು ನೀನು ಇಲ್ಲಿ ಅಸಾಧಾರಣ ಜನರು, ಅಸಾಧಾರಣ ಕಾರ್ಯಾಚರಣೆಯಲ್ಲಿರುವವನು ಎಂದು ನನಗೆ ಮನವರಿಕೆ ಮಾಡಿಕೊಡುತ್ತದೆ. ನಿನ್ನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಗೌರವ ನನಗೆ ಸಿಗಬಹುದೇ? ಅವನನ್ನು ನೋಡಿ ನಗುತ್ತಾ ಅವರಲ್ಲಿ ಒಬ್ಬನು, ನಾವು ಶೀಘ್ರದಲ್ಲೇ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ. ಮೊದಲು ಹೇಳಿ, ಹರಿದ ಬಟ್ಟೆಗಳನ್ನು ಧರಿಸಿದ ಭಿಕ್ಷುಕನು ಅಂತಹ ಅಪರೂಪದ ಮತ್ತು ಅಮೂಲ್ಯವಾದ ವಜ್ರದ ಹಾರವನ್ನು ಹೇಗೆ ಧರಿಸಬಹುದು? ಆ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಹನುಮಂತನು ಸಂತೋಷದಿಂದ ಬಹುತೇಕ ಮೂರ್ಛೆ ಹೋದನು. ಅವನು ತನ್ನ ಬಾಲ್ಯದಲ್ಲಿ ಕೇಳಿದ ಭಗವಾನ್ ಬ್ರಹ್ಮನ ಮಾತುಗಳನ್ನು ತಕ್ಷಣ ನೆನಪಿಸಿಕೊಂಡನು. ಇದು ಅವನ ಪ್ರಭು ಮತ್ತು ಗುರು, ಅವನು ತನ್ನ ಜೀವನದುದ್ದಕ್ಕೂ ಕಾಯುತ್ತಿದ್ದನು. ಈ ಅರಿವು ಅವನಿಗೆ ಮೂಡಿದ ತಕ್ಷಣ ಅವನು ತನ್ನ ವೇಷವನ್ನು ತ್ಯಜಿಸಿ ತನ್ನ ಮೂಲ ರೂಪದಲ್ಲಿ ಕಾಣಿಸಿಕೊಂಡನು. ಅವನ ಪರಿಚಯವನ್ನು ಕೇಳಿದಾಗ ಹನುಮಂತನು ತಕ್ಷಣವೇ ನಾನು ಸುಗ್ರೀವನ ಮಂತ್ರಿ ಎಂದು ಘೋಷಿಸಿದನು. ಈ ಮಾತುಗಳನ್ನು ಹೇಳಿದ ತಕ್ಷಣ ಅವನು ಗಂಭೀರ ತಪ್ಪು ಮಾಡಿದ್ದೇನೆಂದು ತಕ್ಷಣ ಅರಿತುಕೊಂಡನು. ಅವನು ಸ್ವಲ್ಪ ಚಲನೆಯನ್ನು ಗಮನಿಸಿದನು. ಅವನ ಪ್ರಭು ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ತನ್ನ ಸಹೋದರನಿಗೆ ಅವರನ್ನು ಪರಿಚಯಿಸಲು ಅವಕಾಶ ಮಾಡಿಕೊಟ್ಟನು. ಸಹೋದರ ಹೇಳಿದನು, ಇವನು ಅಯೋಧ್ಯೆಯ ರಾಜ ದಶರಥನ ಮಗ ರಾಮ. ಜಗತ್ತು ನನ್ನನ್ನು ಅವನ ಸಹೋದರ ಲಕ್ಷ್ಮಣ ಎಂದು ತಿಳಿದಿದೆ.
ಆದರೆ ನಾನು ನನ್ನನ್ನು ಅವನ ಯೋಗ್ಯ ಸೇವಕ ಎಂದು ಪರಿಗಣಿಸುತ್ತೇನೆ. ನಾವು ನಮ್ಮ ರಾಜ್ಯದಿಂದ 14 ವರ್ಷಗಳ ಕಾಲ ಗಡೀಪಾರು ಮಾಡಲ್ಪಟ್ಟಿದ್ದೇವೆ ಮತ್ತು ನಮ್ಮ ಕೊನೆಯ 13 ವರ್ಷಗಳನ್ನು ದಂಡಕಾರಣ್ಯದ ಕಾಡಿನಲ್ಲಿ ಕಳೆದಿದ್ದೇವೆ. ದುರದೃಷ್ಟವಶಾತ್ ಭಗವಾನ್ ರಾಮನ ಪತ್ನಿ ಸೀತೆಯನ್ನು ರಾವಣ ಎಂಬ ರಾಕ್ಷಸನು ಅಪಹರಿಸಿದ್ದಾನೆ ಮತ್ತು ನಾವು ಅವಳನ್ನು ಹುಡುಕಲು ಇಲ್ಲಿದ್ದೇವೆ. ಸುಗ್ರೀವನ ಮಂತ್ರಿ ಎಂದು ಘೋಷಿಸಿಕೊಂಡಿದ್ದಕ್ಕಾಗಿ ಹನುಮಂತನು ತನ್ನನ್ನು ತಾನೇ ಶಪಿಸಿಕೊಂಡನು. ಲಕ್ಷ್ಮಣನ ವಿನಮ್ರ ಪರಿಚಯವನ್ನು ಕೇಳಿದ ನಂತರ ಅವನು ಇನ್ನೂ ಕೆಟ್ಟದಾಗಿ ಭಾವಿಸಿದನು. ಅವನು ತನ್ನ ತಪ್ಪನ್ನು ಸಮಯದೊಂದಿಗೆ ಸರಿಪಡಿಸಿಕೊಳ್ಳಲು ನಿರ್ಧರಿಸಿದನು. ಬಾಲಿಗೆ ತನ್ನ ಹೆಂಡತಿ ಮತ್ತು ರಾಜ್ಯವನ್ನು ಕಳೆದುಕೊಂಡ ನಂತರ ಇದೇ ರೀತಿಯ ಪರಿಸ್ಥಿತಿಯಲ್ಲಿದ್ದ ಸುಗ್ರೀವನ ಜೊತೆ ಮೈತ್ರಿ ಮಾಡಿಕೊಳ್ಳಲು ಹನುಮಂತನು ಅವರನ್ನು ಆಹ್ವಾನಿಸಿದನು. ಹನುಮಂತನು ಅವರ ಆಗಮನದ ಬಗ್ಗೆ ಸುಗ್ರೀವನಿಗೆ ತಿಳಿಸಲು ಒಂದು ಕ್ಷಣ ದೂರ ಹೋದಾಗ ಭಗವಾನ್ ರಾಮನು ಹನುಮ ಮಾತನ್ನು ವಿಶ್ಲೇಷಿಸಿದನು ಮತ್ತು ಲಕ್ಷ್ಮಣನೊಂದಿಗೆ ತನ್ನ ಅವಲೋಕನಗಳನ್ನು ಹಂಚಿಕೊಂಡನು. ಅವನು, ನೀವು ಹನುಮ ಮಾತನ್ನು ಕೇಳಿದ್ದೀರಾ? ಅವರ ಧ್ವನಿಯ ಮೋಡಿ ಅದ್ಭುತವಾಗಿತ್ತು. ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಪದಗಳನ್ನು ಬಳಸುತ್ತಿದ್ದರು. ಅವರು ಆಹ್ಲಾದಕರರಾಗಿದ್ದರು, ಸೌಮ್ಯರಾಗಿದ್ದರು ಮತ್ತು ಗುರುತ್ವಾಕರ್ಷಣೆಯನ್ನು ಹೊಂದಿದ್ದರು. ಅವರ ಮಾತಿನ ವಿಷಯವು ಹೃದಯಕ್ಕೆ ಸಾಂತ್ವನ ನೀಡಿತು. ಈ ರೀತಿ ಮಾತನಾಡಲು ಅವರು ಋಗ್, ಯಜುರ್ ಮತ್ತು ಸಾಮ ವೇದಗಳಲ್ಲಿ ಪಾರಂಗತರಾಗಿರಬೇಕು. ಈ ವೇದಗಳನ್ನು ಅಧ್ಯಯನ ಮಾಡದಿದ್ದರೆ ಅವರು ಇಷ್ಟು ಸೌಮ್ಯವಾಗಿರಲು ಸಾಧ್ಯವಿಲ್ಲ. ಅವರು ಸಮರ್ಥ ಶಿಕ್ಷಕರಿಂದ ಕಲಿತಿರಬೇಕು. ಋಗ್ವೇದದ ಜ್ಞಾನವು ಒಬ್ಬನನ್ನು ವಿನಮ್ರನನ್ನಾಗಿ ಮಾಡುತ್ತದೆ ಮತ್ತು ಆ ಜ್ಞಾನವನ್ನು ನೆನಪಿಸಿಕೊಳ್ಳುವ ಮತ್ತು ಪುನರುತ್ಪಾದಿಸುವ ಶಕ್ತಿಯನ್ನು ನೀಡುತ್ತದೆ. ಯಜುರ್ವೇದದ ಜ್ಞಾನವು ಸ್ಮರಣೆಯನ್ನು ಚುರುಕುಗೊಳಿಸುತ್ತದೆ. ಸಾಮವೇದದ ಜ್ಞಾನವು ಸಂಗೀತದ ಪರಿಪೂರ್ಣತೆಯನ್ನು ಖಚಿತಪಡಿಸುತ್ತದೆ ಮತ್ತು ಪ್ರತಿಯೊಂದು ಪದವು ಹಾಡಿನಂತೆ ಆಗುತ್ತದೆ. ಖಂಡಿತವಾಗಿಯೂ ಅವರು ವ್ಯಾಕರಣ ಅಥವಾ ವ್ಯಾಕರಣವನ್ನು ಪರಿಪೂರ್ಣಗೊಳಿಸಿದ್ದಾರೆ. ಅವರ ವಾಕ್ಯಗಳ ಜೋಡಣೆಯಲ್ಲಿ ಯಾವುದೇ ತಪ್ಪಿಲ್ಲ. ಅವರು ತುಂಬಾ ಮಾತನಾಡಿದರು, ಆದರೂ ಅವರು ಒಂದೇ ಒಂದು ತಪ್ಪು ಪದವನ್ನು ಬಳಸಲಿಲ್ಲ. ಅವರ ಮಾತು ಎಷ್ಟು ಪರಿಪೂರ್ಣವಾಗಿತ್ತು ಎಂದರೆ ಅವರು ಒಂದು ನಿರ್ದಿಷ್ಟ ವೇಗ ಮತ್ತು ಪರಿಮಾಣದಲ್ಲಿ ಪ್ರಾರಂಭಿಸಿ ಅದೇ ವೇಗ ಮತ್ತು ಪರಿಮಾಣದಲ್ಲಿ ಕೊನೆಗೊಂಡರು. ಹೊಟ್ಟೆಯಿಂದ ಯಾವ ಪದಗಳನ್ನು ಮಾತನಾಡಬೇಕು ಅಥವಾ ಅಂಗುಳಿನಿಂದ ಉಚ್ಚರಿಸಬೇಕು ಮತ್ತು ಅವರ ಮಾತಿನಲ್ಲಿ ಮೂಗಿನಿಂದ ಎಲ್ಲಿ ಬಳಸಬೇಕು ಎಂದು ಅವರಿಗೆ ತಿಳಿದಿತ್ತು. ಮಾತನಾಡುವಾಗ ಅವನ ಗಮನದಲ್ಲಿ ಒಮ್ಮೆಯೂ ಬದಲಾವಣೆ ಕಂಡುಬಂದಿಲ್ಲ. ನಿಯಂತ್ರಿತ ಮನಸ್ಸಿಲ್ಲದಿದ್ದರೆ ಪದಗಳನ್ನು ದುರುಪಯೋಗಪಡಿಸಿಕೊಳ್ಳುವುದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಅವನ ಮಾತು ಎತ್ತಿದ ಕತ್ತಿಯಿಂದ ಶಸ್ತ್ರಸಜ್ಜಿತವಾದ ಶತ್ರುವನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದೆ. ಅಂತಹ ವ್ಯಕ್ತಿಯನ್ನು ನಾನು ಸಹಚರನಾಗಿ ಪಡೆದರೆ ನಾನು ಯಶಸ್ಸನ್ನು ಸಾಧಿಸಬಲ್ಲೆ. ಹನುಮ ವಿಶಾಲ ಭುಜಗಳ ಮೇಲೆ ಕುಳಿತು ರಾಮ ಮತ್ತು ಲಕ್ಷ್ಮಣರು ಋಷಿಮುಖ ಪರ್ವತದ ಶಿಖರವನ್ನು ಹತ್ತಲು ಪ್ರಾರಂಭಿಸಿದರು. ಇಬ್ಬರೂ ಈ ವ್ಯಕ್ತಿಯ ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದರು. ಆದಾಗ್ಯೂ ಹನುಮಂತನು ಆಲೋಚನೆಯಲ್ಲಿ ಮುಳುಗಿದ್ದನು. ಹಿಂದಿನ ದಿನ ಮಾಡಿದ ಒಂದು ತಪ್ಪನ್ನು ಸರಿಪಡಿಸುವ ಬಗ್ಗೆ ಚಿಂತಿತನಾಗಿದ್ದನು. ಸೂಕ್ಷ್ಮವಲ್ಲದ ತಪ್ಪನ್ನು ಎದುರಿಸಲು ಸೂಕ್ಷ್ಮತೆಯು ಏಕೈಕ ಮಾರ್ಗವೆಂದು ಅವನು ನಿರ್ಧರಿಸಿದನು. ಸುಗ್ರೀವನು ಮುಖಾಮುಖಿಯಾಗಲು ಉತ್ಸುಕನಾಗಿದ್ದಂತೆಯೇ ಅವನು ಸರಿಪಡಿಸುವಿಕೆಗೆ ಸಿದ್ಧನಾಗಿದ್ದನು. ನಿಜವಾದ ಮಾರ್ಗದರ್ಶಕನ ಕಾವಲು ಕಣ್ಣುಗಳ ಅಡಿಯಲ್ಲಿ ಒಬ್ಬರ ಆಡಂಬರಗಳು ಕರಗಿ ಗುಪ್ತ ಗುಣಗಳು ರೂಪುಗೊಳ್ಳುತ್ತವೆ. ಮಾತು ನಿಮ್ಮ ಹೃದಯದ ವಾಸನೆಯನ್ನು ಹೊರತರುವ ಗಾಳಿ. ಸರಿಯಾದ ಉದ್ದೇಶದಿಂದ ಉತ್ತಮ ಮಾತು ಪರಿಮಳಯುಕ್ತ ಹೃದಯವನ್ನು ಬಹಿರಂಗಪಡಿಸುತ್ತದೆ. ವ್ಯಂಗ್ಯದೊಂದಿಗೆ ಕಠಿಣ ಮಾತು ವಾಸನೆಯ ಹೃದಯವನ್ನು ಸೂಚಿಸುತ್ತದೆ. ಜವಾಬ್ದಾರಿಯ ನಿರಾಕರಣೆಯೊಂದಿಗೆ ಗೊಂದಲಮಯ ಮಾತು ಖಿನ್ನತೆಗೆ ಒಳಗಾದ ಹೃದಯವನ್ನು ಸಂಕೇತಿಸುತ್ತದೆ. ಸ್ನೇಹಿತನ ದ್ರೋಹ. ಮೂವರು ಬಂಡೆಯನ್ನು ತಲುಪಿದಾಗ ಅವರು ಸುಗ್ರೀವನನ್ನು ಮುಖಾಮುಖಿಯಾಗಿ ನೋಡಿದರು. ಅವನು ಸೊಂಟದ ಮೇಲೆ ಕೈಗಳನ್ನು ಹೊತ್ತುಕೊಂಡು ಹೊಸಬರನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದ್ದನು. ಹನುಮಂತನು ಮೊಣಕಾಲುಗಳ ಮೇಲೆ ಬಾಗಿ ಸಹೋದರರನ್ನು ಕೆಳಗಿಳಿಸಲು ಅವಕಾಶ ಮಾಡಿಕೊಟ್ಟನು. ಎರಡೂ ಕಡೆಯವರನ್ನು ಪರಸ್ಪರ ಪರಿಚಯಿಸಲಾಯಿತು. ರಾಮನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅದರೊಂದಿಗೆ ಸ್ಪಷ್ಟವಾಗಿ ಗುರುತಿಸಿಕೊಂಡ ಸುಗ್ರೀವನು ತನ್ನ ಕೈಯನ್ನು ಚಾಚಿ ರಾಮನನ್ನು ತನ್ನ ಹೊಸ ಸ್ನೇಹಿತನಾಗಿ ಸ್ವಾಗತಿಸಿದನು. ರಾಮನು ಅವನ ಸ್ವಾಗತವನ್ನು ಸೌಜನ್ಯದಿಂದ ಸ್ವೀಕರಿಸಿದನು ಮತ್ತು ತನ್ನ ಕೈಗಳನ್ನು ಚಾಚುವ ಮೂಲಕ ಪ್ರತಿಯಾಗಿ ಸನ್ನೆ ಮಾಡಿದನು. ಅವರು ದೀರ್ಘಕಾಲದ ಸ್ನೇಹಿತರಂತೆ ಕೈಕುಲುಕಿದಾಗ ಹನುಮನು ಅಸಹ್ಯದಿಂದ ತಲೆ ಅಲ್ಲಾಡಿಸಿದನು. ರಾಮನು ತಮ್ಮ ಆರಾಧನೆಯ ದೇವರು ಮತ್ತು ಅವನನ್ನು ಕೇವಲ ಸ್ನೇಹಿತನಾಗಿ ಪರಿಗಣಿಸಬಾರದು ಎಂದು ಸುಗ್ರೀವನಿಗೆ ಹೇಗೆ ಅರ್ಥವಾಗಲಿಲ್ಲ ಎಂದು ಅವನು ಯೋಚಿಸುತ್ತಿದ್ದನು. ರಮಣೀಯವಾದ ಋಷಿಮುಖ ಪರ್ವತದ ಪ್ರವಾಸವನ್ನು ನೀಡಿದ ನಂತರ ಸುಗ್ರೀವನು ಅವರನ್ನು ಪರ್ವತದ ತುದಿಗೆ ಕರೆತಂದು ಸಾಲ್ಮರದ ದೊಡ್ಡ ಕೊಂಬೆಯನ್ನು ಹೊರತೆಗೆದನು. ಅದನ್ನು ಕೆಳಗೆ ಇರಿಸಿ ಅದನ್ನು ರಾಮನಿಗೆ ಆಸನವಾಗಿ ಅರ್ಪಿಸಿದನು. ರಾಮನು ಒಪ್ಪಿ ಕೊಂಬೆಯ ಒಂದು ಬದಿಯಲ್ಲಿ ಕುಳಿತನು. ಸುಗ್ರೀವ ಇನ್ನೊಂದು ಬದಿಯಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡು ಲಕ್ಷ್ಮಣನ ಕಡೆಗೆ ಕಣ್ಣು ಮುಚ್ಚಿದ. ಈ ಅಸಂವೇದನಾಶೀಲತೆಯ ಕೃತ್ಯವನ್ನು ನೋಡಿ ಹನುಮನು ಅಸಹ್ಯದಿಂದ ತನ್ನ ತಲೆಯನ್ನು ಹೊಡೆದನು.
ರಾಮನು ಸಹ ಈ ಗಂಭೀರ ತಪ್ಪನ್ನು ಗಮನಿಸಿ ದುಃಖಿತನಾದನು. ಹನುಮಂತನು ಬೇಗನೆ ಹಾರಿ ಅದಕ್ಕಿಂತಲೂ ಉತ್ತಮವಾದ ಮರದ ಕೊಂಬೆಯನ್ನು, ಅಂದರೆ ಶ್ರೀಗಂಧದ ಮರದ ಕೊಂಬೆಯನ್ನು ಕೆಡವಿದನು. ಅದನ್ನು ರಾಮನ ಪಕ್ಕದಲ್ಲಿ ಇರಿಸಿ ಲಕ್ಷ್ಮಣನಿಗೆ ಆಸನವನ್ನು ಅರ್ಪಿಸಿದನು. ಲಕ್ಷ್ಮಣನು ಕುಳಿತ ತಕ್ಷಣ ಹನುಮಂತನು ಲಕ್ಷ್ಮಣನ ಪಕ್ಕದಲ್ಲಿ ನೆಲದ ಮೇಲೆ ಕುಳಿತನು. ಲಕ್ಷ್ಮಣನ ಪಕ್ಕದಲ್ಲಿ ಸ್ಥಾನ ಪಡೆಯಲು ಅವನು ಅರ್ಹನಲ್ಲ ಎಂದು ಭಾವಿಸಿದನು. ರಾಮನ ಪಕ್ಕದಲ್ಲಿ ಸ್ಥಾನ ಪಡೆಯಲು ಅವನು ಅರ್ಹನಲ್ಲ ಎಂದು ಭಾವಿಸಿದನು. ರಾಮನು ಹನುಮ ಸೂಕ್ಷ್ಮತೆಯಿಂದ ತುಂಬಾ ಪ್ರಭಾವಿತನಾದನು. ಸುಗ್ರೀವನಿಗೆ ನಮ್ರತೆಯ ಪಾಠ ಕಲಿಸಲು ಮತ್ತು ಲಕ್ಷ್ಮಣನನ್ನು ಅಗೌರವಿಸಿದ್ದಕ್ಕಾಗಿ ಶಿಕ್ಷೆಯಾಗಿ ರಾಮನು ಸುಗ್ರೀವನನ್ನು ಬಾಲಿಯ ವಿರುದ್ಧ ಹೋರಾಡಲು ಕಳುಹಿಸಿದನು. ಆ ಅಂಜುಬುರುಕ ಸಹೋದರನನ್ನು ದ್ವಂದ್ವಯುದ್ಧದಲ್ಲಿ ಕ್ರೂರವಾಗಿ ಥಳಿಸಲಾಯಿತು. ನಂತರ ಬಾಲಿಯನ್ನು ಕೊಲ್ಲಲು ಸಾಧ್ಯವಾಗದಿರಲು ಅವನು ನೀಡಿದ ನೆಪವೆಂದರೆ ಒಡಹುಟ್ಟಿದವರು ಒಂದೇ ರೀತಿ ಕಾಣುತ್ತಿದ್ದರು. ರಾಮನು ಲಕ್ಷ್ಮಣನನ್ನು ಸುಗ್ರೀವನಿಗೆ ಹಾರ ಹಾಕುವಂತೆ ಕೇಳಿಕೊಂಡನು. ಇದರಿಂದ ಅದು ಇಬ್ಬರು ಸಹೋದರರ ನಡುವೆ ವ್ಯತ್ಯಾಸವನ್ನುಂಟು ಮಾಡುತ್ತದೆ. ಲಕ್ಷ್ಮಣನಿಂದ ಮಾಲೆಯನ್ನು ಪಡೆಯಲು ಸುಗ್ರೀವ ಬಾಗಿದಾಗ ರಾಮನು ಅದನ್ನು ತನ್ನ ಕ್ಷಮೆಯ ಕ್ರಿಯೆ ಎಂದು ಪರಿಗಣಿಸಿದನು. ಈ ಬಾರಿ ರಾಮನು ಸುಗ್ರೀವನನ್ನು ಬಲಿಯ ಕೈಯಲ್ಲಿ ಬಳಲಲು ಬಿಡಲಿಲ್ಲ. ಬಲಿ ಇತಿಹಾಸವಾದಾಗ ಸುಗ್ರೀವನನ್ನು ಕಿಷ್ಕಿಂಧೆಯ ರಾಜನನ್ನಾಗಿ ನೇಮಿಸಲಾಯಿತು. ರಾಜಶಕ್ತಿಯೊಂದಿಗೆ ರಾಜ ಆನಂದ ಮತ್ತು ರಾಜ ಮರೆವು ಬಂದವು. ಶಕ್ತಿ ಮತ್ತು ಸೂಕ್ಷ್ಮತೆ ಒಟ್ಟಿಗೆ ಇರುವಲ್ಲಿ ಯಶಸ್ಸು ಮತ್ತು ಸಂಬಂಧಗಳು ಸಾಮರಸ್ಯದಿಂದ ಬದುಕುತ್ತವೆ. ಮರೆತು ಹೋದ ಬದ್ಧತೆ. ಹೊರಗೆ ಬಾ ಸುಗ್ರೀವ, ಮೂರ್ಖ ಕೋತಿ. ಸುಗ್ರೀವನ ಅರಮನೆಯ ಮುಂದೆ ಬೆಂಕಿಯ ಚೆಂಡು ಹಿಂದಕ್ಕೆ ಮತ್ತು ಮುಂದಕ್ಕೆ ತೂಗಾಡುತ್ತಿತ್ತು. ಕೃತ್ನ ನೀಚ, ನಿನ್ನ ಸ್ನೇಹಿತ ಬಳಲುತ್ತಿರುವಾಗ ನೀನು ಹೇಗೆ ಆನಂದಿಸಬಲ್ಲೆ? ಸುಗ್ರೀವನ ಸೈನಿಕರಿಗೆ ಈ ವ್ಯಕ್ತಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿದಿರಲಿಲ್ಲ. ಅವನು ತಮ್ಮ ಯಜಮಾನನನ್ನು ತನ್ನ ಮೊದಲ ಹೆಸರಿನಿಂದ ಕರೆದಿದ್ದರಿಂದ ಅವನ ಆತ್ಮವಿಶ್ವಾಸದ ಮಟ್ಟ ತುಂಬಾ ಹೆಚ್ಚಾಗಿದೆ ಎಂದು ಅವರು ಭಾವಿಸಿದರು, ಅದು ಕೂಡ ಆಕಸ್ಮಿಕವಾಗಿ. ಅವರು ರಾಜನ ವೈಯಕ್ತಿಕ ವಿಷಯಗಳಿಂದ ದೂರವಿರಲು ನಿರ್ಧರಿಸಿದರು, ವಿಶೇಷವಾಗಿ ರಾಜನು ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯಿಸದ ಕಾರಣ. ಕನಿಷ್ಠ ಅವನು ಅವರಿಂದ ನಿರೀಕ್ಷಿಸುವ ಸಂಕೇತವನ್ನು ಅವರಿಗೆ ನೀಡಬೇಕಾಗಿತ್ತು. ಆರಂಭದಲ್ಲಿ ಸುಗ್ರೀವ ನಿಂದನೆಗೆ ಪ್ರತಿಕ್ರಿಯಿಸುವುದನ್ನು ತಪ್ಪಿಸಿದನು, ಆದರೆ ಅದು ನಿರಂತರವಾಗಿದ್ದಾಗ ಅವನಿಗೆ ಇನ್ನು ಮುಂದೆ ಸಹಿಸಲು ಸಾಧ್ಯವಾಗಲಿಲ್ಲ. ಅದು ತನ್ನ ಪ್ರಜೆಗಳ ಮುಂದೆ ಅವನ ಪ್ರತಿಷ್ಠೆಯ ಪ್ರಶ್ನೆಯಾಗಿತ್ತು. ತನ್ನ ಮಲಗುವ ಕೋಣೆಯ ಕಿಟಕಿಯ ಮೂಲೆಯಿಂದ ಸುಗ್ರೀವ ಲಕ್ಷ್ಮಣನನ್ನು ನೋಡಿದಾಗ ಅವನ ಕೋಪವನ್ನು ಅರ್ಥಮಾಡಿಕೊಂಡನು. ಕೋಪಗೊಂಡ ಲಕ್ಷ್ಮಣನನ್ನು ಸಮಾಧಾನಪಡಿಸಲು ಅವನು ಬುದ್ಧಿವಂತ ತಾರೆಯನ್ನು ಕಳುಹಿಸಿದನು. ತಾರಾ ಅವನ ಕೋಪವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದಳು. ಲಕ್ಷ್ಮಣ ಶಾಂತವಾದ ನಂತರ ಸುಗ್ರೀವನು ಹೊರಗೆ ಹೋದನು. ಅಷ್ಟರಲ್ಲಿ ಹನುಮಂತನು ಅವರೊಂದಿಗೆ ಸೇರಿಕೊಂಡನು. ಲಕ್ಷ್ಮಣನು ಕಡಿಮೆ ಮಾತು ಮತ್ತು ಹೆಚ್ಚಿನ ಕ್ರಿಯೆಗಳನ್ನು ಹೊಂದಿರುವ ವ್ಯಕ್ತಿ ಎಂದು ಹನುಮಂತನಿಗೆ ತಿಳಿದಿತ್ತು. ಇದನ್ನು ಒಬ್ಬಂಟಿಯಾಗಿ ನಿರ್ವಹಿಸಲು ಅವನನ್ನು ಬಿಟ್ಟರೆ ಸುಗ್ರೀವನಿಗೆ ಅವಕಾಶವಿರಲಿಲ್ಲ. ಹನುಮಂತನು ಸುಗ್ರೀವನಿಗೆ ತನ್ನ ವಾಗ್ದಾನವನ್ನು ನೆನಪಿಸುತ್ತಾ ಮಾತನಾಡುತ್ತಾನೆ. ಅವನು ಹೇಳಿದನು, ಕಳೆದ 4 ತಿಂಗಳುಗಳಿಂದ ರಾಮನು ನೀನು ಅವನಿಗೆ ಸಹಾಯ ಮಾಡಲು ಪ್ರಾರಂಭಿಸುವವರೆಗೆ ತಾಳ್ಮೆಯಿಂದ ಕಾಯುತ್ತಿದ್ದಾನೆ. ನೀನು ನಿನ್ನ ಅರಮನೆಯಲ್ಲಿ ನಿನ್ನ ಹೆಂಡತಿಯರೊಂದಿಗೆ ಆನಂದಿಸುತ್ತಿದ್ದೀಯ. ಆದರೆ ರಾಮನು ತನ್ನ ಪ್ರಿಯತಮೆಯಿಂದ ಬೇರ್ಪಟ್ಟು ಒಂಟಿಯಾಗಿ ಬಳಲುತ್ತಿದ್ದಾನೆ. ಆರಂಭದಲ್ಲಿ ಮಳೆಗಾಲವು ನಿನ್ನ ನಿಷ್ಕ್ರಿಯತೆಗೆ ನೆಪವಾಗಿತ್ತು, ಆದರೆ ಈಗ ಮಳೆ ಬಹಳ ಸಮಯವಾಗಿದೆ. ನೀನು ಏಕೆ ವಿಳಂಬ ಮಾಡುತ್ತಿದ್ದೀಯ? ಭಗವಾನ್ ರಾಮನು ಬಾಲಿಯನ್ನು ಎಷ್ಟು ಬೇಗನೆ ಕೊಂದು ನಿನ್ನ ಜೀವವನ್ನು ಉಳಿಸಿದನೆಂದು ನಿನಗೆ ನೆನಪಿಲ್ಲವೇ? ಇಂದ್ರಿಯ ಸುಖಗಳಲ್ಲಿ ಅತಿಯಾದ ಭೋಗವು ನಿನ್ನ ಮನಸ್ಸನ್ನು ಮಂದಗೊಳಿಸಿದೆಯೇ? ಭಗವಾನ್ ರಾಮ ಯಾರೆಂದು ನಿನಗೆ ತಿಳಿದಿಲ್ಲವೇ? ನಿಮ್ಮ ಒಳಿತಿಗಾಗಿಯೇ ನಾನು ನಿಮಗೆ ರಾಮನಲ್ಲಿ ಆಶ್ರಯ ಪಡೆದು ಅನಿರ್ದಿಷ್ಟ ವಿಳಂಬಕ್ಕಾಗಿ ಕ್ಷಮೆಯಾಚಿಸುವಂತೆ ಸೂಚಿಸುತ್ತೇನೆ. ರಾಮನು ತುಂಬಾ ದಯಾಳು, ಅವನು ಖಂಡಿತವಾಗಿಯೂ ನಿನ್ನನ್ನು ಕ್ಷಮಿಸುವನು. ಕೃತಜ್ಞತೆ ಅತ್ಯಂತ ದೊಡ್ಡ ದುರ್ಗುಣಗಳಿಗಿಂತ ದೊಡ್ಡದು. ನನ್ನ ಪ್ರೀತಿಯ ರಾಜನೇ, ಕೃತಜ್ಞತೆಯನ್ನು ತೊಡೆದುಹಾಕಿ ಮತ್ತು ಶಾಶ್ವತವಾದ ಸಮೃದ್ಧಿಯನ್ನು ಸ್ವೀಕರಿಸಿ. ಏಕ ಉದ್ಧರಣ ಚಿಹ್ನೆ. ಹನುಮ ಮಾತು ಸುಗ್ರೀವನಲ್ಲಿ ಸಮರ್ಪಣೆ ಮತ್ತು ಕರುಣೆಯ ಮನೋಭಾವವನ್ನು ಹುಟ್ಟುಹಾಕಿತು ಮತ್ತು ಅವನು ಕ್ಷಣಗಳಲ್ಲಿ ತನ್ನ ಜಡತ್ವವನ್ನು ನಿವಾರಿಸಿದನು. ಅವನು ತನ್ನ ಕೈಲಾದಷ್ಟು ಮಾಡಲು ಸಿದ್ಧನಾದನು. ಸ್ವಲ್ಪ ಸಮಯದಲ್ಲೇ ಸುಗ್ರೀವ ತನ್ನ ಸೈನಿಕರನ್ನು ನಿಯೋಜಿಸಿ ಅಗತ್ಯ ಆದೇಶಗಳನ್ನು ನೀಡಿದನು. ಶೀಘ್ರದಲ್ಲೇ ಲಕ್ಷಾಂತರ ಕೋತಿಗಳು ಕಿಷ್ಕಿಂಧೆಗೆ ಸುರಿಯಲು ಪ್ರಾರಂಭಿಸಿದವು. ಶೋಧ ಕಾರ್ಯಾಚರಣೆ ನಡೆಯುತ್ತಿತ್ತು. ಒಂದು ಉಪಕಾರವನ್ನು ಪಡೆದ ಸಂತೋಷವನ್ನು ಅದನ್ನು ಹಿಂದಿರುಗಿಸುವ ಬಯಕೆಯಿಂದ ಬದಲಾಯಿಸಿದಾಗ ಮೌನ ಕೃತಜ್ಞತೆಯು ಶ್ರವ್ಯ ಬದ್ಧತೆಯಾಗಿ ಬೆಳೆಯುತ್ತದೆ. ಕೃತಜ್ಞತೆಯ ಆಳ ಹೆಚ್ಚಾದಾಗ ಬದ್ಧತೆಯಲ್ಲಿ ಸ್ಥಿರತೆ ಸುಲಭ. ವಿಶ್ವಾಸಾರ್ಹ ನಾಯಕ. ಕೆಳಗೆ ಕಂಡದ್ದನ್ನು ನೋಡಿ ಹದ್ದು ಒಂದು ಕ್ಷಣ ಭಯಭೀತವಾಯಿತು. ಹೊಸ ಸಮುದ್ರ. ರಾತ್ರೋರಾತ್ರಿ ಹೊಸ ಸಮುದ್ರ ಹೇಗೆ ಕಾಣಿಸಿಕೊಳ್ಳಬಹುದು? ಗೊಂದಲಕ್ಕೊಳಗಾದ ಹದ್ದು ನೀರನ್ನು ಪರೀಕ್ಷಿಸಲು ಒಳಗೆ ಧುಮುಕಿತು.
ಶೀಘ್ರದಲ್ಲೇ ಅದು ಭಯಭೀತವಾಯಿತು. ಅದು ಸಮುದ್ರವಲ್ಲ, ಅದು ಸೈನ್ಯ. ಪ್ರತಿಯೊಂದು ಬಣ್ಣ, ಪ್ರತಿಯೊಂದು ಗಾತ್ರ ಮತ್ತು ಪ್ರತಿಯೊಂದು ರೂಪವನ್ನು ನೋಡಬಹುದು. ಸಂಖ್ಯೆಗಳು ತುಂಬಾ ದೊಡ್ಡದಾಗಿದ್ದವು. ಮೇಲಿನಿಂದ ನೋಡಿದರೆ ಅದನ್ನು ಸುತ್ತುತ್ತಿರುವ ಸಾಗರ ಎಂದು ತಪ್ಪಾಗಿ ಗ್ರಹಿಸಬಹುದು. ಇದು ಕಿಷ್ಕಿಂಧೆಯ ರಾಜ ಸುಗ್ರೀವನ ವಾನರ ಸೈನ್ಯವಾಗಿತ್ತು. ಅವನ ಸಹೋದರ ಯಾವುದೇ ಮಂಗ ಗ್ರಹಿಸಲಾಗದಷ್ಟು ದೊಡ್ಡ ರಾಜ್ಯವನ್ನು ಬಿಟ್ಟು ಹೋಗಿದ್ದನು. ಈ ಸೈನ್ಯವು ಅದಕ್ಕೆ ವಾಸ್ತವಿಕ ಪುರಾವೆಯಾಗಿತ್ತು. ಕಿಷ್ಕಿಂಧೆ ಭೂಮಿಯಿಂದ ಹೈಕಮಾಂಡ್ ಹೊರಡಿಸಿದ ತಕ್ಷಣ ಪ್ರಪಂಚದಾದ್ಯಂತದ ಈ ಲಕ್ಷಾಂತರ ಮಂಗಗಳು ರಾತ್ರೋರಾತ್ರಿ ಅಲ್ಲಿಗೆ ಬಂದವು. ಹೊಸ ರಾಜ ಸುಗ್ರೀವ ಸೈನ್ಯವನ್ನು 4 ಭಾಗಗಳಾಗಿ ವಿಂಗಡಿಸಿ ಪ್ರತಿ ಭಾಗಕ್ಕೂ ಒಬ್ಬ ನಾಯಕನನ್ನು ನೇಮಿಸಿದನು. ಕಾರ್ಯಾಚರಣೆಯನ್ನು ನಡೆಸಲು ಪ್ರತಿಯೊಂದು ವಿಭಾಗಕ್ಕೂ ಒಂದು ಪ್ರದೇಶವನ್ನು ನಿಗದಿಪಡಿಸಲಾಯಿತು. ಸೀತೆಯನ್ನು ಹುಡುಕುವ ಕೆಲಸವು ಬಹಳ ಉತ್ಸಾಹದಿಂದ ಪ್ರಾರಂಭವಾಯಿತು. ಪ್ರತಿಯೊಂದು ತಂಡಕ್ಕೂ ಅವರ ಪ್ರಾಮಾಣಿಕತೆಯ ಬಗ್ಗೆ ಮನವರಿಕೆ ಮಾಡಿಕೊಡಲು ಕೆಲವು ಆಭರಣಗಳನ್ನು ನೀಡಲಾಯಿತು. 4 ವಿಭಾಗಗಳಲ್ಲಿ ಅಂಗದನನ್ನು ನಾಯಕನನ್ನಾಗಿ ಹೊಂದಿದ್ದ ವಿಭಾಗದಲ್ಲಿ ಬುದ್ಧಿವಂತ ಜಾಂಬವಂತ ಮತ್ತು ವೀರ ಹನುಮಾನ್ ಸೇರಿದಂತೆ ಇತರ ದಿಕ್ಕುಗಳು ಇದ್ದವು. ತಂಡದಲ್ಲಿ ಈ 3 ಬಲಿಷ್ಠ ಮಹಾಪುರುಷರಿದ್ದರೂ ಅವರಿಗೆ ನಿಯೋಜಿಸಲಾದ ದಕ್ಷಿಣ ದಿಕ್ಕು ಅವರಿಗೆ ಉತ್ತಮ ಆಯ್ಕೆಯಾಗಿದೆ ಎಂಬುದು ಸ್ಪಷ್ಟವಾಗಿತ್ತು. ರಾಮನು ಎಲ್ಲರಿಗೂ ಮುಂಚಿತವಾಗಿ ನಮಸ್ಕರಿಸಿ ಅವರ ಪ್ರಯತ್ನಗಳಿಗೆ ಧನ್ಯವಾದ ಹೇಳಿದ್ದರೂ ಅವನು ವೈಯಕ್ತಿಕವಾಗಿ ಹನುಮಂತನನ್ನು ಮಾತ್ರ ಭೇಟಿಯಾಗಲು ಆರಿಸಿಕೊಂಡನು. ಹನುಮನಿಗೆ ಇದು ಒಂದು ಮಹಾಕಾವ್ಯದ ಕ್ಷಣವಾಗಿತ್ತು. ರಾಮನು ಖಾಸಗಿಯಾಗಿ ಭೇಟಿಯಾಗಲು ಬಯಸುತ್ತಾನೆ ಎಂದು ಕೇಳಿದಾಗ ಅವನಿಗೆ ಅದನ್ನು ನಂಬಲಾಗಲಿಲ್ಲ. ಕಳೆದ 4 ತಿಂಗಳುಗಳಿಂದ ತಾನು ಸುಗ್ರೀವನ ಸೇವಕನೆಂದು ಘೋಷಿಸಿಕೊಳ್ಳುವ ಮೂರ್ಖ, ಆದರೆ ಅಜಾಗರೂಕ ತಪ್ಪನ್ನು ಮಾಡಿದ ಸಮಯದಿಂದ ರಾಮನು ನಿರಾಶೆಯ ಭಾವನೆಯಿಂದ ಅವನಿಂದ ದೂರ ಸರಿದನು. ಅವನು ತನ್ನ ನಡವಳಿಕೆ ಮತ್ತು ಕಾರ್ಯಗಳಿಂದ ಭಗವಂತನನ್ನು ಮೆಚ್ಚಿಸಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದ್ದನು. ಆದರೆ ಅದೆಲ್ಲವೂ ಭಗವಂತನ ಮೇಲೆ ಅಪೇಕ್ಷಿತ ಪರಿಣಾಮ ಬೀರುವಂತೆ ಕಾಣಲಿಲ್ಲ. ಆದಾಗ್ಯೂ ಈ ಕರೆಯು ಸೂಕ್ಷ್ಮ ಪರಿಣಾಮವನ್ನು ಬೀರಿದೆ ಎಂಬುದಕ್ಕೆ ದೃಢೀಕರಣವಾಗಿತ್ತು. ಹನುಮಂತನು ತಾನು ಮಾಡಿದ ಯಾವುದೂ ರಾಮನ ಗಮನಕ್ಕೆ ಬಾರದೆ ಹೋಗಿದೆ ಎಂದು ಅರಿತುಕೊಂಡನು. ಹನುಮ ಹೃದಯದಲ್ಲಿ ಬಹಳ ಸಂತೋಷದಿಂದ ತನ್ನ ಭಗವಂತನನ್ನು ಭೇಟಿಯಾಗಲು ಧಾವಿಸಿದನು. ರಾಮನು ಒಂದು ಬಂಡೆಯ ಮೇಲೆ ಕುಳಿತು ತನ್ನ ಕೈಯಲ್ಲಿ ಹಿಡಿದಿದ್ದನ್ನು ನೋಡುತ್ತಿದ್ದನು. ಹನುಮಂತನು ತನ್ನ ದೃಷ್ಟಿಕೋನದಿಂದ ಏನನ್ನು ಹಿಡಿದಿದ್ದಾನೆಂದು ನೋಡದಿದ್ದರೂ ಅದು ಏನೇ ಇರಲಿ, ಅದು ರಾಮನ ಜೀವನ ಸುತ್ತುವರಿಯುತ್ತಿರಬೇಕು ಎಂದು ಅವನು ಬೇಗನೆ ಅರಿತುಕೊಂಡನು. ಹನುಮಂತನು ಭಗವಂತನ ಪಕ್ಕದಲ್ಲಿ ಮಂಡಿಯೂರಿ ಕುಳಿತಾಗ ಅವನ ಹೃದಯದಲ್ಲಿ ಕೆತ್ತಿದ ಏನೋ ಹೇಳಿದನು. ಹನುಮಾನ್, ನಿನ್ನ ಸಾಮರ್ಥ್ಯಗಳಲ್ಲಿ ನನಗೆ ಅಪಾರ ವಿಶ್ವಾಸವಿದೆ. ಸೀತೆಯನ್ನು ಹುಡುಕಬಲ್ಲ ಯಾರಾದರೂ ಇದ್ದರೆ ಅದು ನೀನೇ. ಆದ್ದರಿಂದ ನಮ್ಮ ಶಾಶ್ವತ ಬಂಧವನ್ನು ಸಂಕೇತಿಸುವ ಉಂಗುರವನ್ನು ನಾನು ನಿನಗೆ ನೀಡುತ್ತಿದ್ದೇನೆ ಎಂದು ಭಗವಂತ ಬೇಡಿಕೊಂಡನು. ನಂತರ ರಾಮನು ಉಂಗುರವನ್ನು ಹನುಮನಿಗೆ ಹಸ್ತಾಂತರಿಸಿದನು. ಈ ಉಂಗುರವು ಸೀತೆಯ ಮುಗ್ಧತೆಯನ್ನು ಪ್ರತಿನಿಧಿಸುತ್ತದೆ ಎಂದು ಭಗವಾನ್ ರಾಮನು ಹೇಳಿದನು. ತನಗೆ ಮತ್ತು ಸೀತೆಗೆ ಮಾತ್ರ ತಿಳಿದಿರುವ ಒಂದು ಘಟನೆಯನ್ನು ಅವನು ವಿವರಿಸಿದನು. ಅವನು ಹೇಳಿದ, ಒಂದು ದಿನ ಸೀತೆ ನನ್ನ ಪಾದಗಳನ್ನು ಮಸಾಜ್ ಮಾಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಅವಳು ತನ್ನ ಬೆರಳಿನಿಂದ ಉಂಗುರವನ್ನು ತೆಗೆದು ನೆಲದ ಮೇಲೆ ಎಸೆದಳು. ಈ ವಿಚಿತ್ರ ವರ್ತನೆಗೆ ಕಾರಣವೇನೆಂದು ನಾನು ಅವಳಲ್ಲಿ ಕೇಳಿದಾಗ ಅವಳು ಹೇಳಿದ ಒಂದು ಮಾತು ನನ್ನನ್ನು ಆಕರ್ಷಿಸಿತು. ಕೊನೆಯ ಬಾರಿ ಒಂದು ಸಾಮಾನ್ಯ ಗ್ರಾನೈಟ್ ಕಲ್ಲು ನಿನ್ನ ಪಾದಗಳನ್ನು ಮುಟ್ಟಿದಾಗ ಅದು ಭೂಮಿಯ ಮೇಲಿನ ಅತ್ಯಂತ ಸುಂದರ ಮಹಿಳೆಯ ಹಲೆಯಾಗಿ ರೂಪಾಂತರಗೊಂಡಿತು ಎಂದು ಅವಳು ಹೇಳಿದಳು. ಈ ಉಂಗುರದಲ್ಲಿರುವ ವಜ್ರದ ಕಲ್ಲು ಅದೇ ಪಾದಗಳನ್ನು ಸ್ಪರ್ಶಿಸಿದರೆ ಏನು? ಅದು ಸೌಂದರ್ಯದ ಅತ್ಯುನ್ನತ ರೂಪವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ಅವಳು ಖಚಿತವಾಗಿ ಭಾವಿಸಿದ್ದಳು. ಅವಳಿಗೆ ಪ್ರತಿಸ್ಪರ್ಧಿ ಬೇಕಾಗಿಲ್ಲ. ಅವಳು ತನಗಿಂತ ಸುಂದರವಾದ ಬೇರೆ ಯಾವುದೇ ಗೊಂದಲದ ಮೂಲವನ್ನು ಬಯಸಲಿಲ್ಲ. ಆಗ ಸೀತೆ ಕಲ್ಲಿನ ಉಂಗುರವನ್ನು ಎಸೆದಳು. ಏಕ ಉದ್ಧರಣ ಚಿಹ್ನೆ. ಈ ಹೊತ್ತಿಗೆ ರಾಮನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಸೀತೆಗೆ ಕಾಡು ಹೇಗಿರುತ್ತದೆ ಎಂದು ತಿಳಿದಿರಲಿಲ್ಲ ಎಂದು ಅವನು ವಿವರಿಸಿದನು. ನಗರ ಎಲ್ಲಿಗೆ ಕೊನೆಗೊಳ್ಳುತ್ತದೆ ಮತ್ತು ಕಾಡು ಎಲ್ಲಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಅವಳು ಅರ್ಥಮಾಡಿಕೊಳ್ಳಲು ಸಹ ಸಾಧ್ಯವಾಗಲಿಲ್ಲ. ವಕ್ರ ರಾಕ್ಷಸರ ದೇಶದಲ್ಲಿ ಮುಗ್ಧ ದೇವತೆ ಹೇಗೆ ಬದುಕುಳಿಯುತ್ತಾನೆ ಎಂದು ಅವನು ಆಶ್ಚರ್ಯಪಟ್ಟನು. ನಂತರ ರಾಮನು ಹನುಮಂತನಿಗೆ ಸೀತೆಯನ್ನು ಗುರುತಿಸಲು ಸಹಾಯ ಮಾಡಲು ಸೀತೆಯ ಪ್ರತಿಯೊಂದು ಅಂಗದ ಸೌಂದರ್ಯವನ್ನು ವಿವರಿಸಲು ಹೋದನು. ಶ್ರೀರಾಮನ ವರ್ಣನೆ ಎಷ್ಟು ಎದ್ದು ಕಾಣುವುದೆಂದರೆ ಸೀತೆಯ ಮೋಡಿಗೆ ಯಾರಾದರೂ ಸಂಪೂರ್ಣವಾಗಿ ಮಾರುಹೋಗಬಹುದಿತ್ತು. ಹನುಮಂತನು ಬ್ರಹ್ಮಚಾರಿಯಾಗಿದ್ದನು ಮತ್ತು ಅವನ ಜೀವಿತಾವಧಿಯಲ್ಲಿ ಅವಳ ಪಾದಗಳನ್ನು ಮೀರಿದ ಮಹಿಳೆಯನ್ನು ಎಂದಿಗೂ ನೋಡಿರಲಿಲ್ಲ. ಶ್ರೀರಾಮನು ತನ್ನ ಪತ್ನಿಯ ಸೌಂದರ್ಯದ ವಿವರಣೆಯು ನಿಷ್ಕಳಂಕವಾಗಿತ್ತು. ಶ್ರೀರಾಮನ ಬಹಿರಂಗದ ಮೂಲತತ್ವ ನಂಬಿಕೆಯಾಗಿತ್ತು. 4 ತಿಂಗಳ ಅಲ್ಪಾವಧಿಯಲ್ಲಿ ಹನುಮಂತನು ಶ್ರೀರಾಮನ ವಿಶ್ವಾಸವನ್ನು ಗೆದ್ದನು. ಈ ಒಂದು ಕ್ರಿಯೆಯಿಂದ ಶ್ರೀರಾಮನು ನಿಷ್ಕಳಂಕ ವ್ಯಕ್ತಿತ್ವದ ಅರ್ಥವೇನು ಮತ್ತು ಉತ್ತಮ ಶಿಕ್ಷಣದ ಅಂತಿಮ ಫಲಿತಾಂಶವೇನು ಎಂಬುದನ್ನು ಜಗತ್ತಿಗೆ ಬಹಿರಂಗಪಡಿಸಿದನು.
ಶ್ರೀರಾಮನ ಪ್ರಕಾರ ಹನುಮಂತನು ಸಮಗ್ರತೆಯ ವ್ಯಕ್ತಿಯಾಗಿದ್ದನು. ಅವನನ್ನು ಅವನು ಯಾವುದರಲ್ಲೂ ಮತ್ತು ಎಲ್ಲದರಲ್ಲೂ ನಂಬಬಹುದಿತ್ತು. ವಿಶ್ವಾಸ ಎಂದರೆ ಕೆಲಸವನ್ನು ಪೂರ್ಣಗೊಳಿಸುವುದು ಎಂದರ್ಥವಲ್ಲ. ವಿಶ್ವಾಸ ಎಂದರೆ ನಿಜವಾಗಿಯೂ ಸಾಧನೆ ಎಂದರ್ಥವಲ್ಲ. ಜೀವನವು ಸತ್ಯವನ್ನು ಕಂಡುಕೊಳ್ಳುವ ಹೋರಾಟವಾಗಿದೆ. ಚಾಪ್ಟರ್ 3 ಮುಂದುವರಿಯುತ್ತದೆ.